ಅಯ್ಯೋ ಕಂದ, ಕಂದ. ಅನಿರುದ್ಧ, ಮಗು ಕಣ್ಣು ತೆರೀತಾ ಇಲ್ಲ ಅತ್ತೆ. ಕಂದ. ಅಯ್ಯೋ ಅನಿರುದ್ಧ, ಕಂದ, ಅನಿರುದ್ಧ. ನೋಡು ನೋಡು, ಮಾತಾಡಪ್ಪ. ನಿನ್ ವಂಶೋದ್ಧಾರಕಂಗೆ ಏನಾಗಿದೆ ನೋಡು. ಇವಾಗ ನಿನ್ ಸಮಾಧಾನ ಆಯ್ತಾ? ಅಯ್ಯೋ ದೇವ್ರೆ, ನಮ್ ಕುಟುಂಬಕ್ಕೆ ಯಾಕಪ್ಪ ಎಷ್ಟು ಕಷ್ಟ ಕೊಡ್ತಿದ್ಯಾ? ಸ್ವಾಮಿ ಬೃಹಸ್ಪತಿ, ನನ್ ಮೊಮ್ಮಗ ಸಾವಿನ ಜೊತೆ ಹೋರಾಡ್ತಿದ್ದಾನೆ. ದಯವಿಟ್ಟು ಅವನ್ನ ಬದುಕಿಸಿ ಸ್ವಾಮಿ, ಅವನನ್ನ ಬದುಕಿಸ್ಕೊಡಿ. ಅಯ್ಯೋ ಕಂದ, ಬಾ. ಅನಿರುದ್ಧ, ಅಮ್ಮ ಅರವಿಂದ, ಮಗುಗೇನು ಆಗಿಲ್ಲ, ತಗೋಮ್ಮ. ಅನಿರುದ್ಧ, ಅಮ್ಮ ಅರವಿಂದ. ಅಂದ್ರೆ ಇವನ್ನ ಬದುಕಿಸೋದಕ್ಕೆ ನಾಗಪೂಜೆಗಳು ಮಾಡ್ತಿದ್ದಾರೆ ಅಂತ ಅರ್ಥ. ನನ್ನ ಶತ್ರುನ ಪೂಜೆ ಮಾಡೋದ್ರಿಂದ ಉಳಿಯೋ ನನ್ನ ಮಗು ಪ್ರಾಣ ನನಗೆ ಬೇಕೇ ಆಗಿಲ್ಲ. ಆ ನಾಗಮ್ಮ ನನಗೆ ಭಿಕ್ಷೆ ಆಗಿ ಕನಿಕರದಿಂದ ಬಿಸಾಕಿರೋ ನನ್ನ ವಾರಸ್ದಾರನ ಪ್ರಾಣ ನನಗೆ ಬೇಕೇ ಆಗಿಲ್ಲ. ಯಾರದು? ಹರ ಹರ ಮಹಾದೇವ ಶಂಭೋ ಶಂಕರ. ಯಾರ್ ನೀವು? ಅದನ್ನ ತಿಳ್ಕೊಳ್ಳೋ ಪ್ರಯತ್ನದಲ್ಲೇ ಇದ್ದೀನಿ ತಾಯಿ. ನೀವ್ಯಾರು ಅಂತ ನಿಮಗ್ ಗೊತ್ತಿಲ್ವಾ? ನಾನು ಅಂದ್ರೆ ನಿಮ್ ಕಣ್ಣಿಗೆ ಕಾಣಿಸ್ತಿರೋ ಈ ಶರೀರನ ಅಥವಾ ಕಣ್ಣಿಗೆ ಕಾಣಿಸದೇ ಇರೋ ಆತ್ಮನ? ಏನು ಮಾತಲ್ಲೇ ಮಾಯ ಮಾಡ್ಬೇಕು ಅಂತಿದ್ಯಾ? ಇಂಥ ಮಾತನ್ನ ತುಂಬಾ ಕೇಳಿದ್ದೀನಿ. ಎಲ್ಲಿಂದ ಬಂದ್ಯೋ ಅಲ್ಲಿಗೆ ಹೋಗು. ಬಂದಿರೋ ಜಾಗಕ್ಕೆ ಹೋಗ್ಬೇಕು ಅನ್ನೋ ಪ್ರಯತ್ನದಲ್ಲೇ ಇದ್ದೀನಿ ತಾಯಿ. ಆದ್ರೆ ನಾನ್ ಎಲ್ಲಿಂದ ಬಂದಿದ್ದೀನೋ, ನನ್ನನ್ನ ಯಾರು ಕಳಿಸಿದ್ದಾರೆ ಅಂತಾನೂ ಗೊತ್ತಿಲ್ಲ. ಗೊತ್ತಿದ್ದವರು ಹೇಳ್ತಾನೂ ಇಲ್ಲ. ಅದಕ್ಕೆ ಅಲ್ಲಿ ಸಮಾಧಿಯಾಗಿರುವಂತ ಮಹಾದೇವಿನ ನೋಡೋಣ ಅಂತ ಬಂದಿದ್ದೀನಿ. ಮಹಾದೇವಿನ? ಸತ್ತಿರೋರು ನಿನ್ಗೇನ್ ಸಮಾಧಾನ ಹೇಳ್ತಾರೆ? ಮರಣ ದೇಹಕ್ಕೆ ಹೊರತು ಆತ್ಮಕ್ಕೆ ಅಲ್ಲವಲ್ಲ ತಾಯಿ. ಸ್ವಾಮಿ, ನಿಮ್ ಮಾತು ಯಾವ್ದೂ ನನ್ಗೆ ಅರ್ಥ ಆಗ್ತಿಲ್ಲ. ಇಷ್ಟಕ್ಕೂ ನೀವು ಬಂದಿದ್ದೇನಕ್ಕೆ? 1-2 ದಿನ ಆ ಮಹಾಭಕ್ತೆಯಾದಂತ ಮಹಾದೇವಿ ಸಮಾಧಿ ಮುಂದೆ ಜಪ ಮಾಡ್ಬಿಟ್ಟು ನಾನು ಹೊರಟು ಹೋಗ್ತೀನಿ. ಬರೀ ಜಪ ಅಷ್ಟೇನಾ? ಇಲ್ಲ ಅಂದ್ರೆ ಕುಡಿಯೋದಿಕ್ ಟೀ ಬೇಕು, ತಿನ್ನೋದಿಕ್ ಅನ್ನ ಬೇಕು ಅಂತ ಅಂತ್ಯಾ? ಅವೆಲ್ಲ ಏನೂ ಬೇಡ ತಾಯಿ. ನನ್ಗೆ ಸ್ವಲ್ಪ ಜಾಗ ಕೊಟ್ರೆ ಸಾಕು. ಸರಿ ಇರು. ನಾಗಮ್ಮನ ವರದಿಂದ ಹುಟ್ಟಿರೋದು. ನಾಗಶಕ್ತಿಯ ರಕ್ಷಣೆಯಲ್ಲೇ ಬೆಳಿತಾಳೆ. ಮಹಾ ಜಾತಕದಲ್ಲಿ ಹುಟ್ಟಿರೋ ಮಗು ಇದು. ಈ ಹೆಣ್ಣು ಮಗು ಸಾಧಾರಣ ಮಗು ಅಲ್ಲ, ದೇವಾಂಶ ಸಂಭೂತೆ.
ಕರ್ಮಾನುಸಾರದಿಂದ ಮನುಷ್ಯ ಜಾತಿಯಲ್ಲಿ ಹುಟ್ಟಿದಾಳೆ. ಕಷ್ಟ ತಪ್ಪಿದ್ದಲ್ಲ. ಕಷ್ಟನಾ? ಅಯ್ಯೋ ರಾಮ, ಹುಟ್ಟಿದ ತಕ್ಷಣ ತಾಯಿನ ಕಳ್ಕೊಂಡಿದೆ, ಅದಕ್ಕಿಂತ ದೊಡ್ಡ ಕಷ್ಟ ಏನಿದೆ ಸ್ವಾಮಿ? ಕೆಲವರಿಗೆ ಹುಟ್ಟಿದ ಮೇಲೆ ಕಷ್ಟ ಬರುತ್ತೆ. ಈಕೆ ಕಷ್ಟಕ್ಕೋಸ್ಕರನೇ ಹುಟ್ಟಿರೋದು. ಒಂದು ಜನ್ಮದಲ್ಲಿ ಮಾಡಿದ ಕರ್ಮನೆಲ್ಲ ಇನ್ನೊಂದು ಜನ್ಮದಲ್ಲಿ ಅನುಭವಿಸಲೇಬೇಕು. ಅದೇ ತರ ಜನ್ಮ ಜನ್ಮದ ಕರ್ಮನ ಈ ಜನ್ಮದಲ್ಲೇ ಈಕೆ ಅನುಭವಿಸ್ತಾಳೆ. ಪ್ರತಿಯೊಬ್ರು ಕಷ್ಟ ಕಷ್ಟ ಅಂತ ಹೇಳೋದನ್ ಬಿಟ್ರೆ ಕಷ್ಟ ತೀರ್ಸೋ ದಾರಿನ ಯಾರು ಹೇಳಲ್ಲ. ಹಾಗಿರುವಾಗ ಹೇಳೋದೇನಕ್ಕೋ? ನಡಿಯಮ್ಮ, ನಾವು ಹೋಗೋಣ. ನಿಮ್ಮ ಚಾಣಕ್ಷತೆ ಬುದ್ಧಿವಂತಿಕೆ ತಿಳ್ಕೊಂಡೇ ಇಲ್ಲಿ ಕರೆಸಿದ್ದೀನಿ. ಏನ್ ಮಾಡ್ಬೇಕು ದೊರೆ? ಒಬ್ಬ ತಾಯಿಯಿಂದ ಮಗುನ ದೂರ ಮಾಡಬೇಕು. ಯಾರ ತಾಯಿ? ನನ್ನ ಹೆಂಡತಿ. ಅಂದ್ರೆ ಸಾಯಿಸ್ಬೇಕಾಗಿರೋದು ನಿಮ್ ಮಗನ್ನ? ಹೌದು. ನಾವೇ ಕಸಾಯಿಗಳು ಅಂತ ಅನ್ಕೊಂಡ್ರೆ ನೀವ್ ನಮ್ಮನ್ನು ಮೀರಿಸ್ಬಿಟ್ಟಿದ್ದೀರಾ. ತುಂಬಾ ಖರ್ಚಾಗತ್ತೆ ದೊರೆ. ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ, ಕೊಟ್ಟಿರೋ ಕೆಲಸನ ಪೂರ್ಣಗೊಳಿಸಲೇಬೇಕು. ಈ ಕೆಲಸ ನಾನು ಮಾಡಿಸ್ತಿರೋದು ಅಂತ, ನೀವು ನಾನು ಕಳಿಸಿರೋ ಮನುಷ್ಯರು ಅಂತ ಯಾರಿಗೂ ಗೊತ್ತಾಗಲೇಬಾರ್ದು. ಯಾವುದೇ ರೀತಿ ತಪ್ಪುಗಳು ನಡಿಬಾರ್ದು. ಒಂದು ವೇಳೆ ನಡೆದ್ರೆ ನಿಮ್ಮಿಬ್ಬರನ್ನು ಸಾಯಿಸಿ ನಾನು ತಪ್ಪು ಮಾಡಬೇಕಾಗುತ್ತೆ. ಅರ್ಥ ಆಯ್ತು ದೊರೆ. ಮೂರನೇವ್ರಿಗೆ ಗೊತ್ತಿಲ್ದಿರೋ ಹಾಗೆ ಕೆಲಸ ಮಾಡಿ ಮುಗಿಸ್ತೀವಿ. ನೀವು ಮಾಡೋ ಕೆಲಸಕ್ಕೆ ಯಾರಾದರೂ ಅಡ್ಡ ಬಂದರೆ ಅದು ನನ್ನ ಹೆತ್ತ ತಾಯಿ ಆಗಲಿ ಕಟ್ಕೊಂಡಿರೋ ಹೆಂಡ್ತಿನೇ ಆಗಿರಲಿ, ಕನಿಕರ ಇಲ್ಲದೆ ಸಾಯಿಸ್ಬಿಡಿ. ಮಿಕ್ಕಿದ್ದು ನಾನು ನೋಡ್ಕೋತೀನಿ. ಇಷ್ಟಕ್ಕೂ ಏನ್ ಮಾಡಬೇಕು ದೊರೆ? ಮಹಲಿನ ತುಂಬ ಮನುಷ್ಯರಿದ್ದಾರೆ, ಹುಷಾರು. ಇವತ್ ರಾತ್ರಿನೇ ಕೆಲಸ ಮುಗಿಸ್ತೀವಿ ದೊರೆ. ಯಾರ್ರೀ ಅವರು? ನಮ್ಮೂರಿನ ಜನ ಅವ್ರ ಸಮಸ್ಯೆಗಳನ್ನ ಹೇಳ್ಕೊಳಕ್ ಬಂದಿದ್ರು. ನಮ್ಮೂರವ್ರ? ಇದಕ್ಕೂ ಮುಂಚೆ ಅವ್ರನ್ನೆಲ್ಲೂ ನೋಡಿಲ್ವಲ್ಲ? ಪ್ರತಿಯೊಬ್ಬರನ್ನು ನೋಡಿರೋದಕ್ಕೆ ನೀನೇನಾದ್ರೂ ಊರ್ ಜಮೀನ್ದಾರ ಅಥವಾ ಊರ್ ಪ್ರೆಸಿಡೆಂಟಾ? ತಲೆ ತಿನ್ಬೇಡ. ಯಾರದು? ಯಾರು? ಯಾರಿದ್ದೀರಾ? ವರ್ಮಾ ಅವ್ರ ತಾಯಿ ಅನ್ಸುತ್ತೆ. ಆದ್ರೆ ಏನು, ದೊರೆಗಳೇ ಹೇಳಿದಾರಲ್ಲ, ಅಡ್ಡ ಬಂದ್ರೆ ಹೆತ್ತ ತಾಯಿನೂ ಬಿಡಬೇಡ ಅಂತ. ಬೆಕ್ಕಿರ್ಬೋದು.
ಸುಮ್ಮನೆ ಬಂಗಾರದಂತ ನಿದ್ದೆ ಹಾಳು ಮಾಡ್ಕೊಂಡೆ. ಅಮ್ಮ ಹೊಟ್ಟೋಗ್ಬಿಟ್ಟಿದ್ದಾಳೆ, ನಡಿ. ಯಾರು? ಯಾರದು? ಯಾರು? ಹೇ ಹೇ ನಿಂತ್ಕೊಳ್ಳಿ. ಯಾರು ನೀವು? ಈ ಊರ್ನವ್ರ ಥರ ಕಾಣ್ತಿಲ್ವಲ್ಲ. ಆ ಮಗು ಯಾರ್ದು? ಹತ್ರ ಬಂದ್ರೆ ಸಾಯಿಸ್ಬಿಡ್ತೀನಿ. ಏನು ಹೆದರ್ಸ್ತಾ ಇದ್ದೀರಾ? ಹಾ ಹಾ ನೋಡು, ಆ ಮಗುನ್ ಕೊಡು. ಆ ಮಗುನ್ ಕೊಟ್ಬಿಡು. ಮರ್ಯಾದೆಯಿಂದ ಮಗುನ್ ಕೊಟ್ಬಿಡು. ಮಗುನ್ ಕೊಟ್ಬಿಡು ಅಂದೆ. ಕೊಡು ಮಗುನ. ಮರ್ಯಾದೆಯಿಂದ ಮಗುನ್ ಕೊಟ್ಬಿಡು. ಹೊಡಿ. ಅಯ್ಯೋ ಅಯ್ಯಯ್ಯೋ, ಪರಮೇಶಿನ ಹೊಡೆದಾಕ್ಬಿಟ್ರು ನಿಮ್ಮನ್ನ. ನಡಿ. ಹೋಗ್ ನೋಡ್ಕೊಂಡ್ ಬಾ. ನೋಡ್ತೀನಿ.
ನಾಗಮ್ಮ ತಾಯಿ, ನನ್ ಮಗುನ್ ಕಾಪಾಡು. ನೀನಿರುವಾಗ ಶಿವನಾಗನ ಯಾವ ಶಕ್ತಿ ಏನ್ ಮಾಡಕ್ಕಾಗತ್ತೆ? ನಿನ್ನ ಈ ರಕ್ಷಣೆ ಶ್ರೀರಾಮ ರಕ್ಷೆ. ನನ್ ಮಗು ಅತ್ತೆ, ನನ್ ಮಗುನ ಯಾರು ಎತ್ಕೊಂಡು ಹೋಗಿದ್ದಾರೆ. ಪಕ್ಕದಲ್ಲಿದ್ದ ಮಗುನೇ ಮಾಯ ಮಾಡ್ಬಿಟ್ಟಿದ್ದಾರೆ. ನನ್ ಮಗು ನನಗ್ ಬೇಕು. ನನ್ ಮಗು ನನಗ್ ಬೇಕು. ಅಯ್ಯೋ ದೇವ್ರೆ, ಏನಪ್ಪ ಇದೆಲ್ಲ? ಯಾಕಪ್ಪ ಈ ಪರೀಕ್ಷೆ? ಹಸುಗೋಸ್ನ ಅಪಹರಿಸೋಂತ ಅವಶ್ಯಕತೆ ಏನಿದೆ? ಎಂತ ದುಷ್ಟರು, ಎಂತ ನೀಚರಿರ್ಬೋದವ್ರು. ಯಾರೇ ಆದ್ರೂ ಸರಿ ಅತ್ತೆ, ಅವ್ರು ಉದ್ಧಾರ ಆಗಲ್ಲ, ಸರ್ವನಾಶ ಆಗೋಗ್ತಾರೆ. ಅರವಿಂದ, ಯಾಕೆ ಸುಮ್ನೆ ಆವೇಶಕ್ಕೊಳಗಾಗ್ತೀಯಾ? ಆವೇಶಕ್ಕೊಳಕಾಗ್ದೆ ಖುಷಿಯಾಗಿರಕ್ಕಾಗತ್ತಾ? ಅದಕ್ಕೆ ಆಗಿದ್ದಕ್ಕೆ ಬರೀ ಬಾಯ್ಲ್ ಹೇಳ್ತಿದ್ರೆ, ಅದೇ ನಾನಾಗಿದ್ದಿದ್ರೆ ನಮ್ಮ ಮಳಿಯನ್ನ ಅಪಹರಣ ಮಾಡಿದೋ ತಲೆನ ಕತ್ತರಿಸಾಕ್ಬಿಡ್ತಿದ್ದೆ. ಭದ್ರಾ, ನನ್ ಮಗುನ್ ಹೇಗ್ ಕಾಪಾಡ್ಕೋಬೇಕೋ ನನಗ್ ಗೊತ್ತು. ಏಯ್, ಬಂಗ್ಲೆಯಲ್ಲಿ ಎಲ್ಲಾ ಕಡೆ ಹುಡುಕ್ರು. ಎಲ್ಲಾ ಕಡೆ ಹುಡುಕ್ತೆ ಯಜಮಾನ್ರೆ, ಮಗು ಎಲ್ಲೂ ಕಾಣಿಸ್ಲಿಲ್ಲ. ಅಯ್ಯೋ ಭಗವಂತ, ನಾನು ಏನ್ ಪಾಪ ಮಾಡಿದೆ ಅಂತ ನನಗಿಂತ ಕಷ್ಟ ಕೊಡ್ತಾ ಇದೀಯಾ? ಏನ್ ದ್ರೋಹ ಮಾಡಿದೆ ಅಂತ ನನಗೆ ಪುತ್ರ ಶೋಕ ಕೊಡ್ತಿದೀಯಾ? ನನ್ ಮಗುನ ನನಗ್ ತೋರಿಸ್ಬಿಡು, ಇಲ್ಲ ನನ್ನ ಸಾಯಿಸ್ಬಿಡು. ಅರವಿಂದ, ನೀನ್ ಅಳ್ತಿದ್ಯಾ ಅಂತ ಹೋಗಿರೋ ಮಗು ಓಡೋಡ್ತಾ ಬರಲ್ಲ. ಹುಡುಕ್ತೀನಿ, ಮಗು ಎಲ್ಲೇ ಇದ್ರು ಹುಡ್ಕೊಂಡ್ ತರ್ತೀನಿ. ಬುದ್ಧಿ, ಹೌದಾ? ಹೋಗೋಣ ಬನ್ನಿ. ಅಯ್ಯೋ ಅಮ್ಮ, ಪರಮೇಶಿ ಎದ್ದೇಳು. ಅಮ್ಮ, ಅಮ್ಮ ಎದ್ದೇಳಮ್ಮ, ಅಮ್ಮ ಎದ್ದೇಳು. ಅವರು ಸತ್ತು ಹೋಗಿ ತುಂಬಾ ಹೊತ್ತಾಯ್ತಮ್ಮ. ಸತ್ ಹೋದ್ರ? ಹೇಗೆ? ಹಾವು ಕಚ್ಚಿ. ಹಾವಾ?
ಕಂದ 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 ಅತ್ತೆ ಅನಿರುದ್ಧ ಕಂದ ನೀನ್ ಕಾಣಿಸ್ಲಿಲ್ಲ ಅಂತ ಹೃದಯನೇ ನಿಂತು ಹೋಗಿತ್ತಪ್ಪ. ಇನ್ನೊಂದ್ ಕ್ಷಣ ನಿನ್ನ ನೋಡ್ದೆ ಇದ್ದಿದ್ರೆ ಈ ಅಮ್ಮ ಸತ್ತೆ ಹೋಗ್ತಿದ್ಲು. ಅರವಿಂದ ಬಿಡ್ತು ಅನ್ನಮ್ಮ, ಬಿಡ್ತು ಅನ್ನು. ಈ ಮಗು ಸಿಕ್ತಲ್ವಾ, ನಡೆದಿರೋ ವಿಷಯ ಎಲ್ಲ ಮರ್ತು ಬಿಡಮ್ಮ. ಹೇಗಮ್ಮ ಮರೆಯಕ್ಕಾಗತ್ತೆ? ಆಗಿರೋದೇನ್ ಚಿಕ್ಕ ವಿಷಯನಾ? ನಮ್ ಬಂಗ್ಲೆಗೆ ಈ ರೀತಿ ಕಳ್ಳರು ನುಗ್ಗೋದು ಅಂದ್ರೇನು, ಈ ರೀತಿ ಮಗುನ ಎತ್ತಾಕೊಂಡು ಹೋಗೋದು ಅಂದ್ರೇನು? ಎಲ್ಲಾನು ವಿಚಿತ್ರವಾಗಿದೆ. ಅಂದ್ರೆ ನನ್ ಮಗ ಕಾಣೆ ಹಾಕೋಕೆ ಕಾರಣ ಇವ್ರೇ ಅಂತ ಆಯ್ತು. ಲೇ, ಇವ್ರು ಹೇಗ್ ಸತ್ರೋ? ಇವ್ರನ್ನ ಯಾರು ಸಾಯಿಸಿದ್ದು? ನಾಗಮ್ಮ. ನಾಗಮ್ಮನ ಕೋಪಕ್ಕೆ ಬಲಿಯಾಗಿದ್ದಾರೆ. ಅಸಂಭವ. ಗರುಡ ರಕ್ಷೆ ಇರೋ ಹರಿನಗರದೊಳಗೆ ನಾಗಪ್ರವೇಶ ಅಸಾಧ್ಯ. ಹಾಗಂತ ನೀನ್ ನಂಬ್ಕೊಂಡಿದ್ಯಾ? ಆದ್ರೆ ನಾಗಮ್ಮ ನಿನ್ನ ಗರುಡ ರೇಖೆನ ದಾಟಿದೆ, ನಿನ್ನ ಊರಿಗೆ ಪ್ರವೇಶ ಮಾಡಿದೆ, ತನ್ನ ವಿಷದಿಂದ ವಿಷಜಂತುಗಳನ್ನ ಅಂತ್ಯ ಮಾಡಿದೆ.